ಆಯ್ತು ಬಳ್ಳಾರಿಯಲ್ಲಿ ಈ ಕೊಪ್ಪಳದಲ್ಲಿ KDL 72 ಕೋಟಿ ಆಗಿದೆ ಸರ್. ಇಲ್ಲಿ ವಿರೋಧ ಪಕ್ಷಗಳು ಇಂಥ ವಿರುದ್ಧ ಹೋರಾಟ ಮಾಡ್ತಾರೆ ಸರ್. ಯಾಕಂದ್ರೆ ಕೊಪ್ಪಳದಲ್ಲಿ ದೊಡ್ಡ ಮಟ್ಟದಾಗೈತೆ. ಕೊಪ್ಪಳದಲ್ಲಿ 72 ಕೋಟಿ ಇವತ್ತೇನು ಕಾಮಗಾರಿ ನಡೆದೇ ಇದ್ರೂ ಕೂಡ ಬಿಲ್ಗಳನ್ನು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥ ಪ್ರಕರಣ ನಾನು ಕೂಡ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಸಾಕಷ್ಟು ಚರ್ಚೆ ನಡೀತಾ ಇದೆ. KRIDL ಇಲಾಖೆಯಲ್ಲಿ 72 ಕೋಟಿ ರೂಪಾಯಿ ಕಾಮಗಾರಿ ಆಗದೇ ಇವತ್ತು ಬಿಲ್ಲನ್ನು ಇವತ್ತು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥದ್ದು ಕೂಡ ನಾವು ನೋಡುತ್ತೇವೆ. ನಮ್ಮ ಶಾಸಕರು ಚರ್ಚೆ ಮಾಡಿದ್ದಾರೆ. ಖಂಡಿತ ಈ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಹಗರಣಗಳು ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಅಲ್ಲ ರೀ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಅವ್ರ ಬಂಡವಾಳ ಬಯಲು ಮಾಡಿದ್ರಿಂದ ಹಗರಣ ಹೊರಗಾಕಿದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದಿನ್ನೂ ಕೂಡ ಕೇಳ್ರಿ, ಇಲ್ಲಿ ಅದಿನ್ನೂ ಕೂಡ ತನಿಖೆ ನಡೀತದೆ ಕೋರ್ಟ್. ಅಲ್ಲರಿ, ಅವ್ರನ್ನೇ ನಾವು ಪಾರ್ಟಿ ತಗೊಳ್ಳೋ ಪ್ರಶ್ನೆನೂ ಇಲ್ಲ, ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಕೋರ್ಟಲ್ಲಿ ಇವತ್ತು ವ್ಯಾಜ್ಯ ಇದೆ, ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ.